ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ ಮೈಸೂರು ಪಾಕ್ ರೆಸಿಪಿಗೆ ಮೊದಲು 1 ಲೋಟ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟನ್ನ ಜರಡಿ ಮಾಡಿ ಇಟ್ಟಿದ್ದೀನಿ. ನಂತರ ಒಂದು ಬಾಣಲಿಗೆ ಅದೇ ಮೆಜರ್ಮೆಂಟಲ್ಲಿ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು 2 ಕಪ್ ತುಪ್ಪನ ತೊಗೋಬೇಕು. ಈ ತುಪ್ಪನ ಸ್ವಲ್ಪ ಬಿಸಿ ಮಾಡಬೇಕು. ತುಪ್ಪ 1 ಕಪ್ಪು 1 ಕಪ್ ಎಣ್ಣೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಕಪ್ನ ತುಪ್ಪ ತೊಗೊಳ್ತಾ ಇದ್ದೀನಿ. ನಂತರ ಅದೇ ಬಾಣಲಿಗೆ ಸಕ್ಕರೆಗೆ 1/4 ಕಪ್ ನೀರನ್ನು ಹಾಕ್ಕೋಬೇಕು. ಎಣ್ಣೆ ಕೂಡ ಬಿಸಿ ಮಾಡಿಟ್ಟಿದ್ದೀನಿ. ಇವಾಗ ಸಕ್ಕರೆ ಪಾಕವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಸ್ವಲ್ಪ ಕರಗೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಬಬಲ್ಸ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಬರೀ ತುಪ್ಪದಲ್ಲೇ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಸ್ಮೂತಾಗೂ ಇರುತ್ತೆ. ನೋಡಿ, ಇಲ್ಲಿ ಈ ಪಾಕ ಆಲ್ರೆಡಿ ಬರ್ತಾ ಇದೆ. ಇನ್ನೂ 1 ನಿಮಿಷ ಬಂದರೆ ಸಾಕು. 1 ಎಳೆ ಪಾಕ ಬಂದರೆ ಸಾಕಾಗುತ್ತೆ. ನೋಡಿ, ಇದು ಪಾಕ ಕರೆಕ್ಟ್ ಬಂತು ಅಂದರೆ ಸಾಕು. ಇವಾಗ ಹಿಟ್ಟನ್ನು ಹಾಕ್ತಾನೆ ಈ ರೀತಿ ತಿರುಗಿಸ್ತಾನೆ ಇರಬೇಕು. ಇದು ಗಂಟಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಈ ಗಂಟೆಲ್ಲ ಹೋಗೋವರೆಗೂ ಸ್ವಲ್ಪ ತಿರುಗಿಸಿದ್ರೆ ಸಾಕು. ಇದು ಗಂಟೇನು ಆಗೋದಿಲ್ಲ ಈ ರೀತಿ ತಿರುಗಿಸ್ತಾ ಇದ್ದರೆ. ನಂತರ ಎಲ್ಲ ಸಕ್ಕರೆ ಪಾಕಕ್ಕೆ ಹೊಂದ್ಕೊಳ್ತಾ ಬರುತ್ತೆ. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಈ ತುಪ್ಪ ತೊಗೊಂಡಿದ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಅದನ್ನು ಸ್ವಲ್ಪನೇ ಹಾಕ್ತಾ ಬರಬೇಕು. ಒಂದೇ ಸಲ ಹಾಕಬಾರ್ದು. 1 ಕಪ್ ತುಪ್ಪ 1 ಕಪ್ ಎಣ್ಣೆ ಕೂಡ ಹಾಕ್ಬೋದು. ಎಣ್ಣೆ ಹಾಕೋದ್ರಿಂದ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಇವಾಗ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ಈ ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ, ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನಾನಿಲ್ಲಿ ಸುಮಾರು 2 ರಿಂದ 3 ಸಲ ತುಪ್ಪ ಹಾಕ್ತಾ ಇದ್ದೀನಿ. ಒಂದೇ ಸಲ ತುಪ್ಪನ ಹಾಕಬಾರ್ದು. ಈ ರೀತಿ ಬಬಲ್ಸ್ ಬರುತ್ತೆ, ಅದು ತುಪ್ಪ ಎಲ್ಲ ಹೀರ್ಕೊಂಡ ನಂತರ ಮತ್ತೆ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಮತ್ತೊಂದು ಸಲ ಹಾಕಬೇಕು. ನೋಡಿ, ಇದೇ ರೀತಿ ಮತ್ತೊಂದು ಸಲ ಹೀರ್ಕೊಳ್ತಾ ಇದೆ. ಇವಾಗ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, 2ನೇ ಸಲನೂ ಕಂಪ್ಲೀಟಾಗಿ ತುಪ್ಪ ಎಲ್ಲ ಹೀರ್ಕೊಳ್ತಾ ಇದೆ. ಇದು ಕರೆಕ್ಟ್ ಮೇಜರ್ಮೆಂಟಲ್ಲಿ ಮಾಡೋದ್ರಿಂದ ಇದು ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ, ಇವಾಗ ಕೊನೆಯದಾಗಿ ತುಪ್ಪನ ಅಷ್ಟು ಹಾಕಿದ್ದೀನಿ. ಇವಾಗ ಇದು ಎಲ್ಲ ಹೀರ್ಕೊಳ್ಳೋವರೆಗೂ ಈ ರೀತಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಈ ತುಪ್ಪ ಎಲ್ಲ ಹೀರ್ಕೊಂಡ ನಂತರ ಇದು ಮತ್ತೆ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದು ಗಟ್ಟಿಯಾಗಿ ತಳೆಯೆಲ್ಲ ಬಿಡುತ್ತೆ, ಅಲ್ಲಿವರೆಗೂ ಇದು ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ. ಈ ಸ್ವೀಟ್ ಮುಗಿಯೋವರೆಗೂ ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ, ಇವಾಗ ಕಂಪ್ಲೀಟಾಗಿ ಆಗಿದೆ. ಇವಾಗ ತಳೆಯೆಲ್ಲ ಬಿಡ್ತಾ ಇದೆ. ಈ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಈ ಮೈಸೂರು ಪಾಕ್ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಟ್ರೇ ಅಥವಾ ಒಂದು ತಟ್ಟೆಗೆ ತುಪ್ಪ ಕೂಡ ಹಚ್ಕೊಂಡು ಇಟ್ಕೋಬೇಕು. ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಈ ಮೈಸೂರು ಪಾಕ್ನ ಬೇಗ ಇದು ಗಟ್ಟಿ ಆಗುತ್ತೆ. 10 ನಿಮಿಷ ಆದರೆ ಸಾಕಾಗುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಇವಾಗ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಬಿಸಿ ಇದೆ, ಆದರೂ ಮೇಲ್ಗಡೆ ಎಲ್ಲ ಗಟ್ಟಿ ಆಗಿದೆ. ಇವಾಗ ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಪೀಸ್ನ ಕಟ್ ಮಾಡ್ಕೋಬೋದು. ಟ್ರೇ ಆದರೆ ಅಷ್ಟು ಸ್ಕ್ವೇರ್ ಶೇಪಲ್ಲೇ ಬರುತ್ತೆ. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮೈಸೂರು ಪಾಕ್ ಕೂಡ ಎಲ್ಲ ಕಟ್ ಮಾಡಿ ಆಗಿದೆ. ಹಿಟ್ಟನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಕೂಡ ಈ ರೀತಿ ಮೈಸೂರು ಪಾಕ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಕೂಡ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು. ಬರೀ ತುಪ್ಪದಲ್ಲಿ ಮಾಡೋದ್ರಿಂದ ಬಾಯಲ್ಲಿಟ್ಟರೆ ಕರಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.